ಪೂಜ್ಯರಾದಂಥ ವೈಜುವಂತ ಅವರು ಮೇಲೆ ಸ್ಟೇಜಿಗೆ ಬರಬೇಕು ಅಂತ ಕೇಳ್ತಾರೆ. ನಂತರ ಇವತ್ತಿನ ನಮ್ಮ ಅಧ್ಯಕ್ಷರು ಚೀಫ್ ಗೆಸ್ಟ್ ಏನು ಅಧ್ಯಕ್ಷರು ಕೇಳಿದ್ರೆ ಭಾರಿ ಭಾರಿ ಚೀಫ್ ಗೆಸ್ಟ್ ಆದಂಥ ಸೌಭಾಗ್ಯವತಿ ಕ್ಷಮಾ ಕುಲಹಳ್ಳಿ ಅವರು ನಮ್ಮ ಹಿರಿಯ ಅಕ್ಕ ಆದಂಥ ನಮ್ಮ ವಾರವಿಕೆ ಆದಂಥ ಸೌಭಾಗ್ಯವತಿ ದಿವ್ಯೇಶ್ವರ ಪೂಜ್ಯರಾದಂಥ ಸೌಭಾಗ್ಯವತಿ ದಿವ್ಯೇಶ್ವರ ನಾಗರಳ್ಳಿ ಅವರು ನಮ್ಮ ದೊಡ್ಡ ಭಾಗ್ಯ. ಇವತ್ತು ನಮ್ಮ ಸ್ತ್ರೀಯರಿಗೆ ಬೇಕಾದ ವಿಷಯವನ್ನು ತಿಳಿಸುತ್ತೆ. ನಮ್ಮವರೇ ಆದ ನಮ್ಮ ಮಾತೃ ಸಮಾಜದವರೇ ಆದ ಅತಿ ದೊಡ್ಡ ಪದವಿಯಲ್ಲಿ ಇರತಕ್ಕಂಥ ಡಾಕ್ಟರ್ ಸುಷ್ಮಾ ಗುಂಜೋಟಿಕರ್ ಗೈನಕಾಲಜಿಸ್ಟ್ ಸ್ತ್ರೀ ರೋಗ ತಜ್ಞರಾಗಿದ್ದಾರೆ. ನಮಗೆ ಉಪನ್ಯಾಸ ಮಾಡಿ ಅಭ್ಯಾಸ ಇಲ್ಲ. ನಾನು ಪ್ರಶ್ನೆ ಮಾಡ್ತೀನಿ, ಯಾರಿಗೇನು ಪ್ರಶ್ನೆ ಮಾಡಿ ಉತ್ತರ ಉಪಯೋಗ ಉಪನ್ಯಾಸ ಹಾಕ್ಬೋದು. ಸ್ತ್ರೀಯರಿಗೆ ಬೇಕಾಗುವ ವಿಷಯಗಳನ್ನು ಇಲ್ಲಿ ನಾವು ತಿಳ್ಕೋಬಹುದು, ಒಬ್ಬರು ಕೇಳೋದ್ರಿಂದ ಇಷ್ಟು ಲಾಭ ಆಗ್ತದೆ. ಅವರು ಬಿಸಿ ಶೆಡ್ಯೂಲ್ ಪಾಪ ಹಾಸ್ಪಿಟಲ್ಲು ಕ್ರಿಟಿಕಲ್ ಕೇಸಸ್ ಹ್ಯಾಂಡಲ್ ಮಾಡೋಂಥ ದೊಡ್ಡ ಡಾಕ್ಟ್ರು ಅವರು ಬರ್ತೀನಿ, ಅದು ಒಳ್ಳೆಯದಾಗ ಬರ್ತೀನಿ ಅಂದರೆ ಯಾವಾಗ ಬರ್ತೀರಿ ಬರ್ರಿ, ನಮ್ಮ ಸ್ತ್ರೀಯರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂತೇಳಿ ಅದೊಂದು ಭಾಳ ದೊಡ್ಡ ಲಾಭ. ಇನ್ನೊಂದು ಏನಂದರೆ ನಮ್ಮ ಮುರುಂಡ ಕ್ಷೇತ್ರದಲ್ಲಿ ಇರ್ತಕ್ಕಂಥ BJP ಲೀಡರ್ ಇದು ಇದ್ದಾನೆ, ಕಾರ್ಪೊರೇಟರ್ ಮಹಿಳಾ ಇದ್ದಾನೆ. ಈ ನಮ್ಮ ಮಹಿಳಾ ಮಂಡಳ ಕಾರ್ಯಕ್ರಮಕ್ಕೆ ಸಂಯುಕ್ತ ವಿನೋದ್ ಕಾಂಬ್ಳೆ ಅನ್ನುವಂಥ ಕಾರ್ಪೊರೇಟರ್ ಕರೆದಿನಿ. ಅವ್ರು ಬರಲಿಕ್ಕಿದ್ದಾರೆ. ಬಂದರು ಅಂದರೆ ನಮ್ಮ ಕಾರ್ಯಕ್ರಮ ಇನ್ನೂ ಚಲೋ ಆಗ್ತದೆ. ಹೀಗಾಗಿ ಅವರಿಗೆಲ್ಲ ಬಂದ ಮೇಲೆ ಸ್ವಾಗತ ಮಾಡೋಣ. ಇವರಿಗೆಲ್ಲ ಬರ್ತಾಳೆ, ನಮ್ಮ ಸೊಸೆ ಬರ್ತಾಳೆ, ಎಲ್ಲರೂ ಸ್ವಾಗತ ಮಾಡ್ತಾರೆ. ಇನ್ನೊಬ್ಬರು ನಮ್ಮ ಅತಿಥಿ ನಮ್ಮ ಅಕ್ಕ ಆದಂಥ ಹಿರಿಯ ಅಕ್ಕ ಆದಂಥ ಸೌಭಾಗ್ಯವತಿ ಸವಿತಾ ಕಟ್ಟಿ ಅವರು ಬಂದಲ್ಲಿ ಹೋಗಬೇಕು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಮೊದಲು ಒಂದಿಗೆ ನಿನಗೆ ಗಣನಾಥ ಬಂದ ವಿಘ್ನ ಕಳೆಯುವ ಗಣನಾಥ ಮೊದಲು ಒಂದಿಗೆ ನಿನಗೆ ಗಣನಾಥ ಅಂತ ಹೇಳಿದಂತೆ ಯಾವುದೇ ಕಾರ್ಯ ಮಾಡುವಾಗ ನಾವು ಮೊದಲು ಗಣಪತಿ ಸ್ಮರಣೆ ಮಾಡ್ತೀವಿ. ಅದರಂತೆ ಇವರು ಸೌಭಾಗ್ಯವತಿ ಕಾಂಚನ ಬಿಕ್ಕಲ್ಲಿ ಹಾಗೂ ಸವಿತಾ ಕಟ್ಟಿ ಇಬ್ಬರು ಕೂಡ